ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ 2ನೇ ದಿನ ಕೂಡ ಮುಂದುವರೆದಿದೆ. ಮೆಜೆಸ್ಟಿಕ್, ಬನ್ನೇರುಘಟ್ಟ, ಇನ್ನೂ ಕೆಲವು ರಸ್ತೆಗಳಲ್ಲಿ ಮತ್ತು ಮುಖ್ಯ ರಸ್ತೆ ಅಥವಾ ಬೇರೆ ಬೇರೆ ರಸ್ತೆಗಳಲ್ಲಿ ಯಾರೆಲ್ಲ ಫುಟ್ಪಾತ್ ಗಳನ್ನ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ವಹಿವಾಟನ್ನ ಮಾಡ್ತಾ ಇದ್ರು ಅವರೆಲ್ಲರನ್ನ ಎತ್ತಂಗಡಿ ಮಾಡುವ ಕೆಲಸ ನಡೀತಾ ಇದೆ. ಮುಖ್ಯವಾಗಿ ಕೆಲವು ಹೋಟೆಲ್ಗಳನ್ನವರು ಈ ಫುಟ್ಪಾತ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ರು, ಕೆಲವರು ವಾಹನವನ್ನ ನಿಲ್ಲಿಸಿದ್ರು. ಇದನ್ನೆಲ್ಲ ಬಹಳ ಸುಲಭವಾಗಿ ತೆಗೆಸಲಾಗಿದೆ. ಆದ್ರೆ ಇಲ್ಲಿ ಸಮಸ್ಯೆ ಸರ್ಕಾರಕ್ಕೆ ಆಗ್ತಿರೋದು ಬೀದಿ ಬದಿ ವ್ಯಾಪಾರಿಗಳದ್ದು. ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡೋದು ಕೂಡ ನಮ್ಮ ಹಕ್ಕು ಅಂತ ಹೇಳ್ತಿದ್ದಾರೆ. ಒಂದು ಕಡೆಯಲ್ಲಿ ಪಾದಾಚಾರಿಗಳ ಹಕ್ಕುಗಳನ್ನ ರಕ್ಷಿಸೋದು ಕೂಡ ಮುಖ್ಯ, ಇನ್ನೊಂದು ಕಡೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಹಕ್ಕುಗಳನ್ನ ರಕ್ಷಣೆ ಮಾಡೋದು ಕೂಡ ಮುಖ್ಯ. ಈ ಬಗ್ಗೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಒಂದು ವಿಡಿಯೋವನ್ನು ಮಾಡಿಬಿಟ್ಟಿದ್ದಾರೆ. ನಮಗೆ ಯಾರಿಗೂ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಸರಿಯಾಗಿ ಇಲ್ಲದೆ ಇರೋ ಕಾರಣಕ್ಕಾಗಿ ಸುಮಾರು 300 ಜನ ಮೃತಪಡ್ತಾರೆ ರಸ್ತೆಗಳಲ್ಲಿ ಜಾಗ ಇಲ್ಲದೆ. ಹಾಗಾಗಿ ಪಾದಚಾರಿಗಳಿಗೆ ಮುಕ್ತವಾಗಿ ಸಂಚರಿಸೋ ರೀತಿಯಲ್ಲಿ ಅವ್ರು ಓಡಾಡ್ಕೊಂಡು ಹೋಗೋದಕ್ಕೆ ನಾವು ಫುಟ್ಪಾತ್ ಅನ್ನ ತೆರವುಗೊಳಿಸೋದು ಅನಿವಾರ್ಯ. ಇದಕ್ಕೆ ನೀವು ಸಹಕರಿಸಬೇಕು. ನಮ್ಗೆ ಯಾರ್ದೋ ಬದುಕನ್ನ ಕಿತ್ಕೊಳ್ಬೇಕು ಅಥವಾ ಅವರನ್ನ ಎಲ್ಲೋ ಬೇರೆ ಕಡೆಗೆ ಕಳಿಸ್ಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ಉದ್ದೇಶ ಸರಿಯಾಗಿದೆ ಅಂತ ಖಂಡಿತ ಅವ್ರ ಉದ್ದೇಶ ಸರಿಯಾಗಿರ್ಬೋದು. ಆದ್ರೆ ಕೆಲವು ನಿಯಮಗಳಿದೆ. ಈಗ ಅನೇಕರು ಬಹುತೇಕ ಒಂದು 60-70% ಜನ ಕೃಷ್ಣ ಬೈರೇಗೌಡರ ಈ ನಿಲುವಿಗೆ ಅಂದ್ರೆ ಸರ್ಕಾರದ ಈ ನಿಲುವಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಹೌದು, ಫುಟ್ಪಾತ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಏನ್ ಹಕ್ಕಿದೆ, ಇದನ್ನ ಮಾಡಬಾರದು ಅಂತ. ಆದ್ರೆ ಬೇರೆ ದೇಶಗಳಲ್ಲೂ ಇದೆ, ಬೇರೆ ನಗರಗಳಲ್ಲೂ ಇದೆ. ಅದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನ ಇನ್ನೂ ಸ್ವಲ್ಪ ನಿರ್ದಿಷ್ಟವಾಗಿ ಮತ್ತು ಒಂದು ಸ್ಪಷ್ಟವಾಗಿ ಕಂಡುಕೊಳ್ಬಹುದಿತ್ತ ಅಥವಾ ಕಂಡುಕೊಳ್ಬೇಕಾದಂತ ಒಂದು ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ಹೇಗೆ ಪಾದಾಚಾರಿಗಳ ಹಕ್ಕಿದೆಯೋ, ಫುಟ್ಪಾತ್ ಮೇಲೆ ನಡೆಯುವ ಹಕ್ಕಿದೆಯೋ, ಅದೇ ರೀತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಹಕ್ಕನ್ನು ಕೂಡ ಸಂವಿಧಾನದ ಕಲಂ 19(1) ಹೇಳತ್ತೆ ಅಂತ. ಅದು ಅವರ ಬದುಕುವ ಹಕ್ಕು ಅಂತ ಸುಪ್ರೀಂ ಕೋರ್ಟ್ನ ಅನೇಕ ತೀರ್ಪುಗಳಿದೆ. ಆ ತೀರ್ಪುಗಳು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೆ. ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳಿಗೆ 2014ರ ಕಾಯ್ದೆ ಕೂಡ ಸಪೋರ್ಟ್ ಮಾಡುತ್ತೆ. ಅವರಿಗೆ ಈ ಟೌನ್ ವೆಂಡಿಂಗ್ ಕಮಿಟಿ ಏನಿರುತ್ತೆ ಆ ಕಮಿಟಿಯನ್ನ ರೂಪಿಸ್ಬೇಕು ಮತ್ತು ಆ ಕಮಿಟಿ ಅಥವಾ ಸರ್ಕಾರ ತೀರ್ಮಾನ ಮಾಡಬೇಕು ಎಲ್ಲಿ ಈ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡಬಹುದು ಅಥವಾ ಎಲ್ಲಿ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡಬಾರದು. ಅದನ್ನ ಸ್ಪಷ್ಟವಾಗಿ ಗುರುತಿಸ್ಬೇಕು, ಎಲ್ಲಿ ಮಾಡಬಹುದು ಎಲ್ಲಿ ಮಾಡಬಾರದು ಅಂತ. ಈಗ ಒಂದು ಕಡೆಯಲ್ಲಿ ನೀವು ಎಲ್ಲಿ ಮಾಡಬಹುದು, ಪಾದಚಾರಿಗಳಿಗೆ ತೊಂದರೆ ಆಗೋದಿಲ್ಲ ಅಂತ ಅವ್ರಿಗೊಂದು ಸ್ಥಳವನ್ನ ನಿಗದಿಪಡಿಸಿದ್ರೆ ಅವ್ರು ಅಲ್ಲೇ ಹೋಗಿ ಮಾಡ್ಬೇಕು. ಆದ್ರೆ ಆ ಸ್ಥಳ ನಿಗದಿಪಡಿಸುವ ಕೆಲಸ ಆಗಿದೆಯಾ ಅಂತಂದ್ರೆ ಇಲ್ಲ. 2019ರಿಂದ 2024 ತನಕ ಈ ಟೌನ್ ವೆಂಡಿಂಗ್ ಕಮಿಟಿ ಅಸ್ತಿತ್ವದಲ್ಲಿ ಇತ್ತು, ಆ ನಂತರ ಅಸ್ತಿತ್ವದಲ್ಲಿ ಇಲ್ಲ. ಮತ್ತು ಅದಕ್ಕಿಂತ ಮುಂಚೆ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಲೈಸೆನ್ಸ್ ಅನ್ನ ಕೊಡ್ಲಾಗಿತ್ತು, ಕಾರ್ಡ್ಗಳನ್ನ ಕೊಡ್ಲಾಗಿತ್ತು. ಆ ಕಾರ್ಡ್ ರಿನ್ಯೂ ಕೂಡ ಮಾಡಿಲ್ಲ. ಅದನ್ನ ಬೀದಿ ಬದಿ ವ್ಯಾಪಾರಿಗಳೇ ಹೇಳ್ತಾರೆ. ಈಗ ನಾವ್ ಹೇಗ್ ಬದುಕಬೇಕು ಅಂತ ಕೇಳ್ತಾರೆ. ಈಗ ನೀವೆಲ್ಲಿ ಈಗ ನೋ ವೆಂಡಿಂಗ್ ಝೋನ್ ಇರತ್ತೆ ಅಥವಾ ವೆಂಡಿಂಗ್ ಝೋನ್, ಎಲ್ಲಿ ವ್ಯಾಪಾರ ಮಾಡಬಹುದು ಎಲ್ಲಿ ವ್ಯಾಪಾರ ಮಾಡಬಾರದು. ಈ ಪ್ರದೇಶ ಈಗ ಕೃಷ್ಣ ಬೈರೇಗೌಡರು ಏನ್ ಹೇಳ್ತಿದ್ದಾರೆ ಸರಿಯಾಗಿದೆ. ಮುಖ್ಯ ರಸ್ತೆಗಳಲ್ಲಿ ಈ ಪಾದಚಾರಿ ಮಾರ್ಗಗಳನ್ನ ನೀವು ಒತ್ತುವರಿ ಮಾಡಿಕೊಂಡು ಅಲ್ಲಿ ವ್ಯಾಪಾರ ಮಾಡಿದ್ರೆ ತೊಂದರೆ ಆಗತ್ತೆ ಅಂತ ಖಂಡಿತ ಸರಿಯಾದ ನಿಲುವು. ಆದ್ರೆ ಅಲ್ಲಿ ಯಾರೆಲ್ಲ ವ್ಯಾಪಾರ ಮಾಡ್ತಿದ್ದಾರೆ ಅವ್ರಿಗೊಂದು ಪರ್ಯಾಯ ಸ್ಥಳವನ್ನ, ಯಾಕೆಂದ್ರೆ ಅವ್ರದ್ದು ಒಂದು ಬದುಕಿದೆ. ಈಗ ಬ್ರಾಂಡ್ ಬೆಂಗಳೂರಲ್ಲಿ ಎಲ್ರೂ ಬ್ರಾಂಡ್ ಆಗ್ಬೇಕಲ್ಲ, ಅವ್ರದ್ದು ಒಂದು ಭಾಗ ಇದೆಯಲ್ಲ. ಹಾಗಾಗಿ ಅವ್ರಿಗೊಂದು ಬೇರೆ ಸ್ಥಳವನ್ನ ಗುರುತು ಮಾಡಿದ್ರೆ ನೀವು ಇಲ್ಲಿ ಮಾತ್ರ ಈ ಪ್ರದೇಶದಲ್ಲಿ ಮಾತ್ರ ವ್ಯಾಪಾರ ಮಾಡಬೇಕು ಅಥವಾ ಇಷ್ಟು ಸಮಯದಲ್ಲಿ ಮಾತ್ರ ನೀವು ನಿಮ್ಮ ವ್ಯಾಪಾರವನ್ನ ಮಾಡಬೇಕು ಅಂತ ಅವ್ರಿಗೊಂದು ಸ್ಥಳವನ್ನ ಸಮಯವನ್ನ ಗುರುತು ಮಾಡಿಕೊಟ್ರೆ ಈ ಸಮಸ್ಯೆ ಆಗೋದಿಲ್ಲ. ಮತ್ತೆ ಇವತ್ತೇನು ಒತ್ತುವರಿ ತೆರವು ಮಾಡ್ತಾ ಇದ್ದಾರೆ ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ, ಒಂದ್ ಕಡೆಯಿಂದ ಒತ್ತುವರಿ ತೆರವು ಮಾಡ್ಕೊಂಡ್ ಬರ್ತಿದ್ದಾರೆ, ಇನ್ನೊಂದ್ ಕಡೆಯಿಂದ ಮತ್ತೆ ಅದೇ ಅಂಗಡಿಗಳನ್ನ ಹಾಕೊಂಡ್ ಬರ್ತಿದ್ದಾರೆ. ಅಲ್ಲಿ ಯಶಸ್ವಿ ಆಗಿಲ್ಲ. ಮುಖ್ಯವಾಗಿ ಈ ಪ್ರದೇಶದಲ್ಲಿ ಬೆಂಗಳೂರು ಜಯನಗರ ಇರ್ಬೋದು ಅಥವಾ ಮಲ್ಲೇಶ್ವರಂ ಬದಿಯಲ್ಲಿ ಇರ್ಬೋದು ಅಥವಾ ಈ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಜನಸಂದಣಿ ಹೆಚ್ಚು ಮತ್ತು ಪಾದಚಾರಿಗಳು ಹೆಚ್ಚು ಓಡಾಡೋ ಜಾಗ ಏನಿದೆ ಇಲ್ಲಿ ಒತ್ತುವರಿಯನ್ನ ತೆರವು ಮಾಡಬೇಕು. ಯಾಕೆಂದ್ರೆ ಅಲ್ಲಿ ನಿಮ್ಗೆ ಯಾರೋ ಬೀದಿ ಬದಿ ವ್ಯಾಪಾರಿಗಳು ಇಲ್ಲ ನಾವ್ ಇಲ್ಲೇ ವ್ಯಾಪಾರ ಮಾಡ್ಬೇಕು, ಯಾರೋ ಒಬ್ರು ಮಹಿಳೆ ಮಾತಾಡ್ತಾ ಇದ್ರು, ನಮ್ಗೆಲ್ಲೋ ಸ್ಮಶಾನ ಕರ್ಕೊಂಡು ಹೋಗ್ಬಿಟ್ರೆ ನಾವ್ ಅಲ್ಲೇ ವ್ಯಾಪಾರ ಮಾಡ್ಬೇಕಾ, ಹಂಗಂತ ನಿಮ್ಗೆ ರಸ್ತೆ ಮಧ್ಯದಲ್ಲಿ ವ್ಯಾಪಾರ ಮಾಡ್ಕೊಡೋದಕ್ಕೆ ಅವಕಾಶ ಮಾಡ್ಕೊಡೋದಿಲ್ಲ. ಇದು ಸುಪ್ರೀಂ ಕೋರ್ಟ್ ನ ಅನೇಕ ತೀರ್ಪುಗಳಿದೆ, ನಿರ್ದೇಶನನೂ ಇದೆ. ನಿಮಗ್ ವ್ಯಾಪಾರಕ್ಕೆ ಅವಕಾಶ ಮಾಡ್ಕೊಡ್ತಾರೆ, ಆದ್ರೆ ನೀವು ಕೇಳಿದ ಜಾಗದಲ್ಲಿ ಕೊಡೋಕ್ ಆಗೋದಿಲ್ಲ. ಅದು ಪಬ್ಲಿಕ್ ಪ್ಲೇಸ್, ಪಬ್ಲಿಕ್ ಪ್ರಾಪರ್ಟಿ. ಅದನ್ನೇ ಕೃಷ್ಣ ಬೈರೇಗೌಡರು ಹೇಳ್ತಿದ್ದಾರೆ, ಸಾರ್ವಜನಿಕ ಆಸ್ತಿಯನ್ನ ನಿಮ್ಮ ಆಸ್ತಿಯನ್ನಾಗಿ ಮಾಡ್ಕೋಬೇಡಿ ಅಂತ. ಆದ್ರೆ ಇದೇ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಹಕ್ಕುಗಳನ್ನು ಕೂಡ ರಕ್ಷಣೆ ಮಾಡ್ಬೇಕಿದೆ. ಅದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಗಮನ ಹರಿಸಬೇಕು ಅಂತ ಅನ್ಸುತ್ತೆ. ಇದು ಎಷ್ಟು ದಿನಕ್ಕೆ ಮುಂದುವರಿಯುತ್ತೋ ಗೊತ್ತಿಲ್ಲ.
ಆದ್ರೆ ಸದ್ಯಕ್ಕಂತೂ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಇಲ್ಲಿ ಕೆಲವು ಕಡೆ ತೆರವು ಆಗ್ತಾ ಇದೆ, ಮತ್ತೊಂದ್ ಕಡೆ ಮತ್ತೆ ಅಂಗಡಿಗಳನ್ನ ಹಾಕೊಂಡ್ ಬರ್ತಿದ್ದಾರೆ. ಇದ್ರ ಬಗ್ಗೆ ಅಧಿಕಾರಿಗಳು ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ತಾರೆ ಮತ್ತು ಹಾಕಿರೋ ಅಂಗಡಿಗಳನ್ನ ಮತ್ತೆ ತೆಗೆಸ್ತಾರೆ, ಇದೆಲ್ಲವನ್ನ ನೋಡ್ಬೇಕು. ಆದ್ರೆ ಬೆಂಗಳೂರಿನ ಅಭಿವೃದ್ಧಿ ಮತ್ತು ಇಲ್ಲಿನ ಸುರಕ್ಷತೆ ದೃಷ್ಟಿಯಿಂದ ಈ ತರದ ಕ್ರಮ ಬೇಕು. ಆದ್ರೆ ಕ್ರಮ ತೆಗೆದುಕೊಳ್ಳೋ ಮುಂಚೆ ಆ ಕ್ರಮದಿಂದ ಬಾಧಿತರಾಗುವ ವ್ಯಕ್ತಿಗಳ ಹಕ್ಕುಗಳನ್ನ ರಕ್ಷಣೆ ಮಾಡೋದು ಕೂಡ ಇದೇ ಸರ್ಕಾರ ಮತ್ತು ಇದೇ ಸಚಿವರ ಜವಾಬ್ದಾರಿ ಆಗಿರತ್ತೆ. ಅದನ್ನೂ ಕೂಡ ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳು ಮತ್ತು ಮಾರ್ಗದರ್ಶನ ನಿರ್ದೇಶನಗಳು ಇದೆ. ಇದ್ರ ಬಗ್ಗೆ ಗಮನ ಹರಿಸಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.